ಹನುಮ ಅವಳು ಇನ್ನೂ ಸೀರೆಯಲ್ಲಿ ಇರ್ತಾಳೆ ಅಂತ್ಯಾ? ಫಾರಿನ್ ದೇಹದ ಮೇಲೆ ಸೀರೆ ಅಷ್ಟೊತ್ತೆಲ್ಲಿರುತ್ತೆ, ಬಿಚ್ಚಿ ಬಿಸಾಕಿರ್ತಾಳೆ. ನಾನ್ ಮತ್ತೆ ಉಡಿಸಿನ ತಡಿ. ಒಳಗಿರೋದು ಒಳಗಿದ್ರೆ ಅಂದ ಚಂದನೆ ಬಂಗಾರ, ಒಳಗಿರೋದು ಹೊರಗಿದ್ರೆ ಕಿರಿಕಿರಿನೆ ತಿರುಗುತ್ತೆ ಬಂಗಾರ. ಏನಂತ ಹೇಳಿದ್ದೇನೆ, ಏನು ಅರ್ಥನೇ ಆಗ್ತಿಲ್ವಲ್ಲ. ನಾನ್ ಸ್ವಿಮ್ಮಿಂಗ್ ಡ್ರೆಸ್ ಎಲ್ಲಾದ್ರೂ ಇರ್ತೀನಿ, ಯಾವ ಡ್ರೆಸ್ ಆದ್ರೂ ಹಾಕೋತೀನಿ. ನಿಂಗೇನು? ಅಯ್ಯೋ ನಿನ್ನ ಇಲ್ಲಿ ಕೂಡ ಸ್ವಿಮ್ ಮಾಡ್ತಿದ್ಯಾ? ನನ್ನ ಇಷ್ಟ, ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ. ನಿಂಗೇನು? ನನಗೇನಿಲ್ಲ, ಸೀರೆ ಉಟ್ರೆ ಇನ್ನು ಮುದ್ದ ಕಾಣಿಸ್ತೇನೋ ಅಂತ. ಅದಕ್ಕೆ ಸೀರೆ ಉಡಿಸ್ಲಾ? ಉಡ್ಸು. ಮತ್ತೆ ಈ ಬಟ್ಟೆ ತೆಗ್ಸು. ಇದೇನು ಬೆಡ್ ಅಂತ ತಿಳ್ಕೊಂಬಿಟ್ಟಿದ್ಯಾ? ಏನಾಯ್ತು? ಸಿಕ್ಕಾಕೊಂಡೆ ಕಣೋ. ಎಲ್ಲ ಇಲ್ಲಿ ಸರಿ, ಅಲ್ಲೇ ಇದ್ಬಿಡ್ಬೇಡ, ಬೇಗ ಬಂದ್ಬಿಡು. ಅವಳು ನನ್ನ ದಿಂಬಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಇಲ್ಲೇ ಚೆನ್ನಾಗಿದೆ, ನಾನು ಇಲ್ಲೇ ಇರ್ತೀನಿ ದಿಂಬಾಗಿ. ನಾನು ಹೆಂಗಾದ್ರೂ ಇರ್ತೀನಿ, ಅವನಿಗೇನು? ಹನುಮ, ಇದ್ಯಾರೋ ರಸ್ತೆ ಮತ್ತೆ ಕತೆ ಬಿಟ್ಟು ಬಿಟ್ಟಿದ್ದಾರೆ. ಹೌದಲ್ಲ ಅಣ್ಣ, ಸ್ವಲ್ಪ ದಾರಿ ಬಿಡ್ತೀಯ, ಕೆಲ್ಸ ಇದೆ. ಕತ್ತೆನ್ನು ಅಣ್ಣ ಅಂತ್ಯಾ? ದಾರಿ ಬಿಡಕ್ಕಲ್ಲ ಅಡ್ಡ ನಿಂತಿರೋದು. ನಮ್ಮೂರಲ್ಲಿ ಕತ್ತೆನೂ ಮಾತಾಡುತ್ತೆ. ಮಾತಾಡಿದ್ದು ಕತ್ತೆ ಅಲ್ಲ, ನಿಮ್ಮತ್ತೆ. ನಂಜಿ ಡೋಬಿ. ಏನ್ ನಂಜಿ, ಕತ್ತೆಯಿಂದ ಉಜ್ಜೋ ಚಟ ನಿಂಗೂ ಬಂದ್ಬಿಟ್ಟಿದೆ. ಉಜ್ಜೋದು ಒಗಿಯೋದು ನನ್ ಕಸ್ಬು. ಉಜ್ಜಿದ್ದಾಯ್ತು, ಒಗಿಯೋದ್ ಬಾಕಿ ಇದೆ. ನೀನೇನಾದ್ರೂ ಹೆಚ್ಚಿಗೆ ಮಾತಾಡಿದ್ರೆ ಹೊರಕಲ್ ಚಡ್ಡಿ ಒಗ್ದಂಗ್ ಒಗ್ದು ಬಿಸಾಕ್ಬಿಡ್ತೀನಿ. ಉಜ್ಜು ನಾ ಬೇಡ ಅನ್ನಲ್ಲ, ಆದ್ರೆ ಈಗ ಬೇಡ. ಗೌರಿ ಮಗಳು ಸೀಮಂತ ಇದೆ, ಹೂ ತಲುಪಿಸ್ಬೇಕು. ನಾನು ಹೋಗ್ಲಿಲ್ಲ ಅಂದ್ರೆ ಕೆಲ್ಸ ಆಗಲ್ಲ. ದಯವಿಟ್ಟು ದಾರಿ ಬಿಡ್ತೀಯ? ಬಿಡ್ತೀನಿ. ಮೊದ್ಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೀನ್ ಯಾರು ಏನ್ ಕೇಳಿದ್ರು ಕೊಡ್ತೀಯಂತೆ? ಕೇಳಕ್ ಮುಂಚೆನೆ ದಾರಿ ಎರಿಯೋ ಗಂಡು ಇವನು. ದೇವ್ರು ಇವನು ಕೈ ಕೊಟ್ಟಿರೋದೇ ಕೊಡಕ್ಕೆ ಅಂತ. ಹಂಗಾರೆ ನಂಗೊಂದ್ ಮಾತ್ ಕೊಡ್ತೀಯಾ? 100 ಕೇಳು ಕೊಡ್ತಾನೆ, ಕೊಡ. ನೀನ್ ಸ್ವಲ್ಪ ಸುಮ್ನೆ ಇರ್ತೀಯ? ಕೇಳ್ಬಾರ್ದು, ಕೇಳಿದ್ರೆ ಅದೆಂಗ ಕೊಡೋದು? ಈ ಪ್ರಪಂಚದಲ್ಲಿ ನಿನಗ್ ಕೊಡಕ್ ಆಗದಿರೋದು ಏನೋ ಇದೆ. ಮಾತ್ ಕೊಟ್ರೆ ನಡೆಸ್ಲೇಬೇಕು. ಬೇಡ ಕಣೋ, ಅವಳು ಏನ್ ಕೇಳ್ತಾಳೆ ಅನ್ನೋದು ನನಗೆ ಮುಖ್ಯ ಅಲ್ಲ. ನನಗೆ ನಿನ್ ಮರ್ಯಾದೆ ಮುಖ್ಯ. ಮಾತ್ ಕೊಡ್ತೀಯಲ್ವಾ? ಸರಿ, ಅದೇನು ಹೇಳು. ಅವಳನ್ನೇ ಕೇಳು. ಅದೇನು? ಜಾಸ್ತಿ ಏನು ಇಲ್ಲ. ಒಂದೇ ಒಂದಿನ ನೀನು ನನ್ನ ಗಂಡನಾಗಿರ್ಬೇಕು. ಮಾರ್ಬಿಟ್ಟಲ್ಲ. ನಾಂಜಿ ಮಲ್ಲ. ಮಲ್ಲ ಅಲ್ಲ, ನಿನ್ ಗಂಡ. ಬಾ, ನೀನ್ ಬರ್ತಾ ಇರೋ ಹುಮ್ಮಸ್ ನೋಡಿದ್ರೆ ಏನಾಗುತ್ತೋ ಅನ್ನೋ ಕುತೂಹಲ. ಬಾ ಬಾ. ಹೇಳು ಹೇಳು ಮೇಲೆ. ಏನ್ ಒಳ್ಳೆ ಕುರಿನ ಬಾ 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 ಅಂತ ಕರ್ದಂಗ್ ಕರಿತಾ ಇದ್ಯಲ್ಲ, ಗಂಡನ ಹೋಗು ಬಾ ಅಂತ ಕರಿತ್ಯಾ? ಗಂಡ ತಪ್ಪಾಯ್ತು ಅಂದ್ರೆ, ಬೆಳಿಗ್ಗೆಯಿಂದ ಕೆಲ್ಸ ಮಾಡಿ ಸುಸ್ತಾಗಿ ಬಂದಿದ್ದೀರಾ. ಏನ್ ಕೊಡ್ಲಿ? ಕೊಡ್ಲಿ ಇದೆಯಾ ಇಲ್ಲಿ? ಇದ್ರ ಕೊಡು, ಸಿಗ್ದಾಕ್ಬಿಡ್ತೀನಿ. ಗಂಡನ್ ಸಮಕ್ಕೆ ಕೂತ್ಕೋತೇನೆ. ಇಳಿ ಕೆಳಗೆ, ಇಳಿ ಕೆಳಗೆ. ಮಲ್ಲ, ಗಂಡನೇ ಹೆಸರು ಕರಿತೀಯ? ಒದ್ದಾಕ್ಬಿಡ್ತೀನಿ ನಿನ್ನ. ಒತ್ತು. ನಾನಾ? ನೀನಲ್ದೆ ವರದಕ್ಷಿಣೆ ಕೊಡ್ತೀನಿ ಮೋಸ ಮಾಡ್ದಲ್ಲ, ನಿಮ್ಮಪ್ಪ ಬಂದು ಒತ್ತಾನ. ಒತ್ತೆ. ನಮ್ಮಪ್ಪ ಯಾವಾಗ ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದ್ದ? ನೀನ್ ಯಾವಾಗ ನನ್ನನ್ನು ನಿನ್ ಗಂಡ ಮಾಡ್ಕೊಂಡ್ಯೋ ಅವತ್ತೇ ಬಂದ್ ಹೇಳನಮ್ಮ. ಒತ್ತು. ಅದು ಕಾಲ್ ಒತ್ತು ಅಂದೆ, ಪಂಚೆ ಎತ್ತು ಅಂತ ಹೇಳಿಲ್ಲ. ಒತ್ತಕ್ಕೂ 1000ಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಅವಳಿಗೆ. ಕಾಲ್ ಒತ್ತೋದ್ರಲ್ಲಿ ಏನ್ ಸುಖ ಇದೆ? ಮತ್ತೆ ಇನ್ನೆಲ್ಲಿದೆ ಸುಖ ನಿಂಗೆ? ವರದಕ್ಷಿಣೆ ಕೊಡೋರ್ಗು ನೀನನ್ನ ಮುಟ್ಬೇಡ. ವರದಕ್ಷಿಣೆ ಕೇಳೋನು ಕೈಲಾಗ್ದೇ ಇರೋನು. ಗಂಡ್ಸು ದುಡ್ಡು ತಿನ್ಬೇಕು. ಕೈಲಾಗ್ದಿರೋ ನಾನಲ್ಲ, ನಿಮ್ಮಪ್ಪ. ವರದಕ್ಷಿಣೆ ಕೊಡ್ತೇನೆ ನನಗೆ ಮೋಸ ಮಾಡ್ದಲ್ಲ ಅವನು.
ಕತ್ತೆ ಜೊತೆ ಇರೋಳ ನನ್ ಕುತ್ತಿಗೆ ಕಟ್ಟಾಕ್ಬಿಟ್ಟ. ನಾಲ್ಗೆ ಬಿಗಿಡ್ ಮಾತಾಡು. ನಮ್ಮಪ್ಪ ಬದುಕಿದಿದ್ರೆ ಮೂಟೆಲ್ ತಂದ್ ಕೊಟ್ಟಿರೋ ಒಂದ್ ದುಡ್ನ. ಆ ಮೂಟೆ ಬದಲು ಈ ಮೂಟೆ ನಾನು ತಗೊಳಾಕ್ಬಿಟ್ಟಲ್ಲ. ಓಯ್ ಏಯ್ ಇಲ್ಲಿ ನೋಡು, ಆ ಮೂಟೆ ಅವ್ನು ತಂದ್ ಕೊಡೋವರ್ಗು ಈ ಮೂಟೆಗೆ ಇಲ್ಲೇನ್ ಕೆಲ್ಸ? ನಡಿವರ್ಗೆ ನಡಿ. ಮಲ್ಲ ಹಾ ಗಂಡನಾಗಿರು ಅಂತ ಹೇಳಿದ್ದೇ ತಪ್ಪಾಯ್ತಲ್ಲ. ಸತ್ತು ನಮ್ಮಪ್ಪನೆಲ್ಲ ಹೇಳಿದ್ಬಿಟ್ನಲ್ಲ ಈ ಮಲ್ಲ. ಬೇರೆ ರೂಟೇ ಹಿಡಿಬೇಕು. ಅಪ್ಪಯ್ಯ ತಗೊಳ್ಳಿ ಕಾಫಿ. ಸಕ್ಕರೆ ಆಗಿಲ್ಲ ಯಾಕೆ? ನಿಮ್ಮ ಮೈನಲ್ಲೇ ಇದೆಯಲ್ಲ ಅದಕ್ಕೆ. ಹಂಗಾರ ಬೇಡ ಹೋಗು. ಹೋಗ್ಲಿ ಪಾಪ ಅಂತ ಅರ್ಧ ಚಮಚ ಹಾಕಿದೀನಿ ತಗೊಳ್ಳಿ. ಹೆಂಗಾರ ಕಡೆ ಕಡೆ ಅಮ್ಮನಿಗೆ ವಿಷಯ ಗೊತ್ತಿಲ್ಲ, ಗೊತ್ತಾದ್ರೆ ನನ್ ಮೈಯಿಂದ ಸಕ್ಕರೆ ಇಳಿಸ್ಬಿಡ್ತಾಳೆ. ನಿನ್ ಮೇಲೆ ತಾನೇ ಇಳಿಸ್ಲಿ. ಹಂಗ ನಾಳೆ ಕೊಡ್ತೀನಿ ನೋಡಿ ಕಹಿ ಕಾಫಿ, ಕಾರ್ಕೋಟಕ ವಿಷ. ಹಂಗ್ ಮಾಡ್ಬೇಡಪ್ಪ. ಹಂಗ ಬನ್ನಿ ದಾರಿಗೆ, ನಾನು ಕೊಟ್ಟಿಗೆ ಹತ್ರ ಹೊಟ್ಟು ಬರ್ತೀನಿ. ಏನದು ಕಾಫಿನಾ? ಸಕ್ಕರೆ ಇದ್ಯಾ? ಹಿಂದೆ ಅಮ್ಮ ಬರ್ತಿದ್ದಾರೆ. ಏನಾಯ್ತು ಇವ್ನಿಗೆ? ಏನಾಯ್ತು? ಅಲ್ಲಿ ನೋಡು. ಹಾ? ಹ್ಮ್. ನಿನಗೇನಾಯ್ತು? ನಿನಗಾಗಿದ್ದೆ ನನಗೂ ಆಯ್ತು. ಇಂಗ್ಲಿಷ್ ಕನ್ನಡ ಆಗೋಯ್ತು. ಕನ್ನಡ ಮನೆಯವ್ರಿಗೂ ಬಂದ್ಬಿಡ್ತು. ಬೇಷ್. ನನ್ನ ಮಲ್ಲ ಹಾಡಿದ ಒಂದು ಹಾಡಿನಿಂದ ನೀವು ಇಷ್ಟೊಂದು ಬದಲಾಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಮ್ಮ ಸಂಸ್ಕೃತಿನ ಅರ್ಥ ಮಾಡ್ಕೊಂಡು ಒಳ್ಳೆ ಕನ್ನಡದ ಹೆಣ್ಣು ತರ ಇದ್ದೀರಾ. ಹಿಡ್ಕೋ. ಕನ್ನಡ ಮತ್ತೆ ಇಂಗ್ಲಿಷ್ ಆಗೋಯ್ತು. ಸೀರೆ ಬಿಟ್ಟು ಆರತಿ ಮಾಡಿಸ್ಕೊಳಕ್ ಬರ್ಲಿಲ್ಲ, ನಿಮ್ಗೆ ಮಂಗಳಾರತಿ ಮಾಡಕ್ ಬಂದಿದ್ದೀನಿ. ಕಮಾನ್. ಲೇಡಿ ಟೈಸನ್ನ ಬಾ. ನೋಡು, ನಾನು ಹನುಮ, ಆ ಜನ್ಮ ಬ್ರಹ್ಮಚಾರಿ. ನನ್ನ ಕೈ ಮಾಡಬೇಡ, ನಾನು ಹೆಂಗಸಲ್ ಮುಟ್ಟಲ್ಲ. ಅಯ್ಯೋ ಅದಕ್ಕೆ ಯಾಕಪ್ಪ ಅಷ್ಟೊಂದು ಕಷ್ಟ ಪಡ್ತೀಯ? ಅವ್ನು ವೀಕ್ ಪಾಯಿಂಟ್, ಅವ್ನು ಸೊಂಟ ಸಿಗಿಸ್ಬಿಟ್ರ. ಹೊಡಿತ್ಯಾ? ಎಲ್ಲ ಹೊಡಿ. ಹಾ. ನನಗ್ ಮಾಡ್ದಾಗ ಮಜಾ ತಗೊಂಡೆ. ಏಯ್. ಅವನು ಲುಕ್ಗೆ 1000 ಜನ ಬಿದ್ದೋದ್ರು, ಇನ್ನು ಕುಕ್ಕಿದ್ರೆ ಗೋವಿಂದ. ಏನ್ ಮಾಡ್ತಿದಿರೋ? ಹೆಣ್ಣು ಮಗು ಕಂಡ್ರು ಪಾಪ ಗೊತ್ತಿಲ್ಲದೆ ಬಂದ್ಬಿಟ್ಲು, ಬಿಟ್ಬಿಡ್ರು. ಪಾಪ ಹುಡುಗಿಗೆ ಏಟ್ ಬಿದ್ದಿರ್ಬೇಕಲ್ವಾ? ಮೂಟೆ ಎಸ್ರೆ ಏಟ್ ಬೀಳೋದ, ಸೊಂಟಾನೆ ಮುರಿದೋಗಿರುತ್ತೆ. ಎಲ್ಲ ನಿನ್ನಿಂದ ಆಗಿದ್ದು. ಬೇಡ ಬೇಡ ಅಂದ್ರೆ ಎಸ್ಬಿಟ್ಟಿಯಲ್ಲ. ಇದನ್ನೇ ಬೇಡ ಅನ್ನೋದು. ತರಲೆ ಮಾಡೋದು ನೀನು, ಗೂಬೆ ಕುರ್ಸೋದ್ ನನ್ ಮೇಲ. ಅಷ್ಟೊಂದಿದ್ರೆ ಹೋಗಿ ಎಣ್ಣೆ ತಿಕ್ಬಿಟ್ ಬಾ. ಹೊರಟೆ, ಹೋಗ್ತಾ ಇದ್ದೀನಿ, ಬರ್ತೀನಿ. ಟಾಟಾ. ಹೊರಟೆ ಬಿಟ್ಟಲ್ಲಪ್ಪ.